ಬನ್ನಿ ಓಪನ್ ಮಾಡಿ ನೋಡೋಣ. ನಾನು ಇದನ್ನಿನ್ನೂ ಫುಲ್ ಮಾಡಿಲ್ಲ, ಹಾಗೆ ಯಾವುದಕ್ಕೂ ಒಂದು ಕೆಲಸಕ್ಕೆ ಬೇಕಾಗಿತ್ತು, ಹಾಗಾಗಿ ತಗೊಳ್ತಾ ಇದ್ದೀನಿ. ನಾನು ಇದನ್ನು ಕಟ್ ಮಾಡ್ತಾ ಇಲ್ಲ, ಮತ್ತೆ ಇದರಲ್ಲೇ ಸೇವ್ ಮಾಡಬೇಕು ಅಂತ, ಹಾಗೆ ಕೆಳಗಿಂದನೇ ತಗೊಳ್ತಾ ಇದ್ದೀನಿ. ಸೇವಿಂಗ್ ಅನ್ನೋದು ತುಂಬಾ ಒಳ್ಳೆಯದು, ಯಾಕಂದರೆ ಯಾವುದಾದ್ರೂ ಆಪತ್ಕಾಲದಲ್ಲೇ ಆಗುತ್ತೆ ಅಂತ ಸೇವ್ ಮಾಡಿರ್ತಿದ್ರು ಆಗಿನ ಕಾಲದಲ್ಲೂ. ಈಗಲೂ ಕೂಡ ಎಷ್ಟೋ ಜನ ಡೈಲಿ ಸೇವಿಂಗ್ಸ್ ಮಾಡ್ತಾರೆ, ಜಾರಲ್ಲಿ ಮತ್ತು ಈ ರೀತಿ ಡಬ್ಬದಲ್ಲಿ ಸೇವಿಂಗ್ಸ್ ಮಾಡಿಬಿಟ್ಟು ತಮ್ಮ ಇದೇ ರೀತಿ ನೀವು ಯಾರಾದರೂ ಸೇವಿಂಗ್ಸ್ ಮಾಡ್ತಾಯಿದ್ರೆ ಕಮೆಂಟ್ ಮಾಡಿ. ಬನ್ನಿ ಬೇಗ ಬೇಗ ತೆಗೋಣ. ಜಾಸ್ತಿ ಅಮೌಂಟ್ ಏನಿಲ್ಲ, ಹಾಗೆ ಕ್ಯೂರಿಯಾಸಿಟಿಗೆ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಈ ಅಮೌಂಟ್ ಬಂದುಬಿಟ್ಟು 6 ಮಂತ್ಸಿಂದ ಇಡ್ತಾಯಿರೋ ಅಮೌಂಟ್, ಇದು ಕೂಡಿಡ್ತಾಯಿರೋ ಅಮೌಂಟು. ನೋಡಿ ಖಾಲಿ ಆಯಿತು. ಬನ್ನಿ ಕೌಂಟ್ ಮಾಡೋಣ ಎಷ್ಟಿದ್ದಾವೆ ಅಂತ. 10, 5 ಆಯಿತು, 6, 7. ಇದು 5 ರೂಪೀಸ್ ಬಂದುಬಿಟ್ಟು ಜಾಸ್ತಿ ಇಲ್ಲ, ಇದು ಬಂದುಬಿಟ್ಟು ನನ್ನ ಮಗಳು ಹಾಕಿರೋದು. ಇದು 5 ರೂಪೀಸಲ್ಲಿ 15 ರೂಪೀಸ್ ಉಳಿದಿದೆ. 20, 40, 60, 80 ಇದೆ. 80, ಇದು 20 ಒಂದು ಕಾಯಿನು 100 ಆಯಿತು. ನೋಡಿ ಇದು 5 ಇನ್ನೂ ಕೌಂಟ್ ಮಾಡಿಲ್ಲ, ಇದು ಬಂದುಬಿಟ್ಟು 100. ಇದೊಂದು 60 ಇದೆ. ಸುಮ್ಮನೆ ಬರೆದಿಡ್ತಾ ಇದ್ದೀನಿ, ನನಗೆ ನೆನಪಿರಲ್ಲ ಅಂತೇಳಿ. ₹5 15 ಅಂತ ಇಡೋಣ. ಈಗ ನೆಕ್ಸ್ಟ್ 200 ಜಾಸ್ತಿ ಇಲ್ಲ ನೋಟ್ಸು. ಇದು ಬಂದುಬಿಟ್ಟು 4 ಆಯಿತು. ಇದನ್ನು 4 ನೋಟ್ಸ್ ಇದ್ದಾವೆ. 800 ಆಯಿತು. ಈಗ ನೆಕ್ಸ್ಟು ಮೇನ್ 500, 500 ನೋಟ್ಸು. 1, 2, 3, 4, 5, 6, 7, 8, 9, 10, 11, 12, 13, 14, 15. ನೋಡಿ 16 ಇದ್ದಾವೆ. ಅಂತಂದರೆ 8,000. $8,000, 800, 100, 60, 15, 5, 7, 9, 8. ನೋಡಿ ಟೋಟಲ್ ಅಮೌಂಟ್ ಬಂದುಬಿಟ್ಟು ನಂದು ಎಷ್ಟಿದೆ? 8,975 ರೂಪಾಯಿ ಇದೆ. ಇಷ್ಟು ಬಂದುಬಿಟ್ಟು ನಂದು ಟೋಟಲ್ ಸೇವಿಂಗ್ಸು. ಅದು 6 ಮಂತ್ಸಲ್ಲೇ
ನಾನು ಯಾವುದೇ ಕೆಲಸಕ್ಕೂ ಹೋಗೋದಿಲ್ಲ. ಇದು ನಮ್ಮ ಮನೆಯವ್ರು ಕೊಟ್ಟಿರೋ ದುಡ್ಡಲ್ಲೇ ಉಳಿಸ್ಕೊಂಡಿರೋದು. ಆ್ಯಕ್ಚುಲಿ ನಮ್ಮಮ್ಮ ನಿನ್ನ ಕೈಯಲ್ಲಿ ದುಡ್ಡು ನಿಲ್ಲಲ್ಲ ಅಂತ ಬೈತಿರ್ತಾರೆ. ಆದರೆ ನಾನು ಈ ಬಾರಿ ಇಷ್ಟು ಸೇವಿಂಗ್ಸ್ ಮಾಡಿದ್ದೀನಿ, ಅದೇ ನನಗೆ ಖುಷಿ ವಿಚಾರ. ನೀವು ಇದೇ ರೀತಿ ಯಾರಾದರೂ ಸೇವಿಂಗ್ಸ್ ಮಾಡ್ತಾಯಿದ್ರೆ ನೀವು ಕಮೆಂಟ್ ಮಾಡಿ ಹೇಳಿ ನೀವೆಷ್ಟು ಸೇವಿಂಗ್ಸ್ ಮಾಡಿದ್ದೀರಾ ಅಂಥೇಳಿ. ಬಾಯ್ ಬಾಯ್. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿರಲ್ಲ, ಸ್ವಲ್ಪ ಎಂಟರ್ಟೈನ್ ಮಾಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ನನಗೂ ಸ್ವಲ್ಪ ಸಪೋರ್ಟ್ ಮಾಡಿ. ಬಾಯ್ ಬಾಯ್.